నమస్తే క్లూ టుడే న్యూస్ కి స్వాగతం। ఈ రోజు గుల్బర్గా డిస్ట్రిక్ట్ చించోలు తాలూకా కుచ్చారం మండలంలోని బీజేపీ ఎమ్మెల్యే డాక్టర్ అవినాష్ యాదవ్ ఆధ్వర్యంలో కుంచారం మండలంలో ఉన్నటువంటి గ్రామాలకు ఆయనతో పాటు సీనియర్ లీడర్లు డి అశోక్, సెట్ ఉమాపతి, సెట్ ఎల్ వెంకటరెడ్డి పటేల్, కె సంజు కుమార్, జీపీ మెంబర్ మహమ్మద్ రియాజుద్దీన్, బి గోపాల్, జీపీ మాజీ చైర్మన్ మహమ్మద్ కదీర్ పాషా, మాజీ జేపీ మెంబర్లు, కార్యకర్తలు తదితరులు పాల్గొన్నారు। వీళ్ళందరి సమక్షంలో ఈ రోజు చించోలు తాలూకా కుంచారం మండలం భారీ వర్షాలు పడినందుకు ఎక్కడెక్కడ రోడ్లు తెగిపోవడంతో ఏమిటే శాసనసభ్యులు దీనిపై చర్యలు తీసుకుని రైతుల దగ్గరికి మరియు రోడ్ల గురించి అక్కడ ఉన్న ఆఫీసర్లతో మాట్లాడడం జరిగింది। ఎంబడే ఈ యొక్క పనులు చేయాలని ఆదేశాలను జారీ చేశారు। రైతుల గురించి పంట నష్టం ఏమైనా ఉన్నా సరే నేను మీ వెంబడి ఉన్నానని రైతులకు హామీనిచ్చారు। ನಾವು ಶಾದಿಪುರಲ್ಲಿ ಚಾಪ್ಲನಾಯಕ್ ತಾಂಡ, ಜಿಲ್ವರ್ಷ, ಜವಾಹರ್ ನಗರ್ ಮತ್ತು ಚಿಂದನೂರ್ ಹತ್ರ ಬ್ರಿಡ್ಜ್ ನೋಡಿದ್ವಿ। ಮೇನ್ ರೋಡ್ ಕುಂಚಾರಾಮ್ ಶಾದಿಪುರ್ ಮೇನ್ ರೋಡ್, ಮುಗ್ದಂಪುರ್ ಮತ್ತು ಭುವನೇಶ್ವರ್ ಈ ಕಡೆ ಎಲ್ಲ ಬಂದು ನಾವೆಲ್ಲ ಚಂದು ನಾಯ್ಕ ತಾಂಡ, ಬಿಕ್ಕು ನಾಯ್ಕ ತಾಂಡ ಎಲ್ಲ ನೋಡಿ ಏನೇನು ಲಾಸ್ ಆಗಿದೆ ಎಲ್ಲ ನೋಡಿದ್ದೀವಿ। ನಮ್ಮ ಜೊತೆ ತಹಸೀಲ್ದಾರ್ ಅವರು, ಇಒ ಅವರು, ಅಗ್ರಿಕಲ್ಚರ್ ಇಡಿ ಮತ್ತು ಎಲ್ಲ ಅಧಿಕಾರಿಗಳು ನಮ್ಮ ಜೊತೆಗಿದ್ದರು। ಅದಕ್ಕೆ ನಾನು ವರದಿ ಕರೆಕ್ಟಾಗಿ ಕೊಡಬೇಕು ಅಂತ ಸೂಚನೆಗಳನ್ನು ಕೊಟ್ಟಿದ್ದೀನಿ। ಇವಾಗ 4:30 4:15 ಡಿ ಸಿ ಮೀಟಿಂಗ್ ಕರೆದಿದ್ರು ಇವ್ರಿಗೆ। ನಾಳೆ CM ಅವ್ರು ಬರ್ತಾಯಿದ್ದಾರೆ ಗುಲ್ಬರ್ಗಾಗೆ। ಅದಕ್ಕೆ ನಾನು DC ಅವ್ರಿಗೆ ಹೇಳ್ಬಿಟ್ಟು ಒಂದು ನಮ್ಮ ಜೊತೆಗಿದ್ದಾರೆ ಎಲ್ಲ ಆಫೀಸರ್ಸ್, 1-2 ತಾಸು ಲೇಟಾಗಿ ಬರ್ತಾರಂತ ಅಂದಿದ್ದೀನಿ। ಅದಕ್ಕೆ ಆಫೀಸರ್ ನಮ್ಮ ಜೊತೆಗಿದ್ದಾರೆ, ಯಾಕಂದರೆ ಕರೆಕ್ಟಾಗಿ ವರದಿಗೆ ಹೋಗಬೇಕು। ಮತ್ತು CM ಅವ್ರಿಗೆ ನಾಳೆ CM ಅವ್ರು ಬರ್ತಾ ಇದ್ದಾರೆ। ಅದಕ್ಕೆ ಏನೇನು ಲಾಸ್ ಆಗಿದೆ ಕರೆಕ್ಟಾಗಿ ನಾವು ವರದಿ ಕೊಟ್ಟರೆ ಸರ್ಕಾರನೂ ಕೊಡ್ಬೋದು, ಏನು ಅನುದಾನ ಕೊಡ್ಬೋದು। ಈಗಾಗಲೇ 800 ಕೋಟಿ ಏನೋ ಸುದ್ದಿ ಇದೆ, ಆ ಥರ 800 ಕೋಟಿ ಇಡೀ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಏನೋ ಫ್ಲಡ್ ಎಫೆಕ್ಟೆಡ್ ಏರಿಯಾಗೆ ಕೊಡಬೇಕಂತ ಡಿಸಿಷನ್ ತೊಗೊಂಡಿದ್ದಾರೆ। ಅದಿನ್ನೂ ಅಧಿಕೃತವಾಗಿ ನಾವು ಇನ್ನೂ ಮಾಹಿತಿ ಬಂದಿಲ್ಲ। ಅದಕ್ಕೆ ಮೀಟಿಂಗ್ ನಮ್ಮ ತಹಸೀಲ್ದಾರ್ ಎಲ್ಲ ಹೋಗಿ ತೊಗೊಂಡು ಬರ್ತಾರೆ। ಮತ್ತು ಕೆಲವು ಕಡೆ ಹಸು ಕರುಗಳು ತೀರ್ಕೊಂಡಿತ್ತು ಮಳೆಯಿಂದ। ಸೊ ಅದಕ್ಕೂ ಕೂಡ ಎರಡು ಬಾಡಿ ಸಿಕ್ಕಿದೆ, ಇನ್ನೂ 2 ಕಡೆ ಹಸು ಬಾಡಿ ಸಿಕ್ಕಿಲ್ಲ। ಅದಕ್ಕೆ ಅದು ಕೂಡ ನಾನು ಹೇಳಿದ್ದೀನಿ ತಹಸೀಲ್ದಾರ್ ಅವ್ರಿಗೆ, ಇನ್ನೂ 2 ಡೇಸ್ ಆದಮೇಲೆ ಬಾಡಿ ಸಿಕ್ಕ ಮೇಲೆ ಅದು ಕೂಡ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ। ಮತ್ತು ಬೆಳೆ ಏನು ಎಲ್ಲೆಲ್ಲ ಹಾನಿ ಆಗಿದೆ ಅಲ್ಲೂ ಕೂಡ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮತ್ತು ಹಾರ್ಟಿಕಲ್ಚರ್ ಅವರು ಮತ್ತು ಅಗ್ರಿಕಲ್ಚರ್ ಅವರು ಜಂಟಿ ಸಮೀಕ್ಷೆ ಮಾಡಿ ಮ್ಯಾಕ್ಸಿಮಮ್ ರೈತರಿಗೆ ಬೆನಿಫಿಟ್ ಆಗಂಗೆ ಕೆಲಸ ಮಾಡಿಕೊಡ್ತಾರೆ। ಮತ್ತು ಇಲ್ಲಿ ಭುವನೇಶ್ವರಲ್ಲಿ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ, ಆ ಕಡೆ ಬ್ರಿಡ್ಜ್ ಮಳೆ ಬಂದಾಗ ಆ ಕಡೆ ಬ್ರಿಡ್ಜ್ ಎಫೆಕ್ಟ್ ಆಗ್ತಿದೆ। ಆದರೆ ಈ ಬಾರಿ ಜಾಸ್ತಿ ಮಳೆಯಿಂದ ಈ ಕಡೆ ಇದು ಬ್ರಿಡ್ಜು ಕೂಡ ಪೂರ್ತಿ ಹಾಳಾಗಿದೆ। ಅದಕ್ಕೆ ಇದು ಕೂಡ ಇವಾಗ ಟೆಂಪರರಿ ಏನಾಗುತ್ತೆ ಮಾಡಿಬಿಟ್ಟು ಇನ್ನು ಮುಂದಿನ ದಿನದಲ್ಲಿ ನಾನು ಭುವನೇಶ್ವರ ಹೇಳಿದ್ದೀನಿ, ಫಸ್ಟ್ ಈ ಕೆಲಸ 2 ಬ್ರಿಡ್ಜ್ ಮಾಡೋಕ್ಕಾಗಲ್ಲ, ಅದು ದೊಡ್ಡ ಬ್ರಿಡ್ಜ್ ಇದೆ, ಅಟ್ಲೀಸ್ಟ್ ಇದು ಏನಾದರೂ ಮಾಡಿ ಎಕ್ಸ್ಟೆಂಡ್ ಕೊಟ್ಟು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಂಗೆ ಮಾಡೋದಂತ ಮಾತು ಕೊಟ್ಟಿದ್ದೀನಿ। ಅದಕ್ಕೆ ಅದು ಕೆಲಸ ಮಾಡಿಕೊಡ್ತೀವಿ। ಮತ್ತು ಇನ್ನೂ ಬೇರೆ ಎಲ್ಲೆಲ್ಲಿ ಸಮೀಕ್ಷೆ ಆಗಿಲ್ಲ, ತಹಸೀಲ್ದಾರ್ ಅವರು, ಅಗ್ರಿಕಲ್ಚರ್ ಇಡಿ ಅವರು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಹೋಗಿ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದು ಕೂಡ ಆಗ್ತಾ ಇದೆ। ಅದಕ್ಕೆ ಎಲ್ಲ ರೀತಿಯಲ್ಲಿ ನಾವು ರೈತರ ಪರವಾಗಿ ಇದ್ದೀವಿ, ಎಲ್ಲ ಅಧಿಕಾರಿಗಳು ಎಲ್ಲ ನಾವು ಸೇರಿ ಜೊತೆಗೆ ನಾವು ಇಲ್ಲಿ ರೈತರ ಪರವಾಗಿ ಮತ್ತು ನಮ್ಮೆಲ್ಲ ಮುಖಂಡರು ಪಕ್ಷಾತೀತ ಮಾಡದೆ, ಯಾವ್ದು ಪಕ್ಷಭೇದ ಮಾಡದೆ ಎಲ್ಲರಿಗೆ ಸಮಾನವಾಗಿ ನೋಡ್ತಾ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಎಷ್ಟು ಅಂದಾಜು ಎಷ್ಟು ಹಾನಿ ಇವಾಗ ನೋಡಿ, ನಾವು ಇವಾಗ ಹಾನಿ ಆಲ್ಮೋಸ್ಟ್ ಇಲ್ಲೇ ಒಂದು ಜಿಲ್ಲಾ ಪಂಚಾಯತ್ ನೋಡ್ತಾ ಇದ್ದೀವಿ, ಸುಮಾರು ಒಂದು 50 crores ಆದರೂ ಬೇಕಾಗುತ್ತೆ ಬರೀ ಒಂದು ಜಟ್ಟಿ, ಒಂದು ಜಟ್ಟಿ 50 crores ಬರೀ ಅದು ನಾನು ಟೆಕ್ನಿಕಲಿ ನಾನು ಹೇಳೋಕ್ಕಾಗಲ್ಲ, ಬಟ್ ನೋಡಿದ್ರೆ ಗೊತ್ತಾಗುತ್ತೆ, ಯಾರಿಗಾದ್ರೂ ನೋಡಿದ್ರೆ ಗೊತ್ತಾಗುತ್ತೆ। ಅದು ಮೇನ್ ರೋಡ್ ಕೊಚ್ಕೊಂಡು ಹೋಗಿದೆ, ಕುಂಚಾರ ಮೇನ್ ರೋಡೇ ಕೊಚ್ಕೊಂಡು ಹೋಗಿದೆ। ಗಿಡ ಎಷ್ಟೋ ಒಂದು ಅರ್ಧ ಕಿಲೋಮೀಟರಿಂದ ದೊಡ್ಡ ಮರನೇ ಕೊಚ್ಕೊಂಡು ಬಂದಿದೆ। ಮತ್ತು ಅದು ಮೇಜರ್ ಇಶ್ಯೂ ಅಂದರೆ ತೆಲಂಗಾಣದಲ್ಲಿ ಏನು ಕೆರೆ ಹೊಡೆದೋಯ್ತು, ಅದರಿಂದ ಸಿಡಿ ವರ್ಕ್ ಎಷ್ಟು ಆಗಿದೆ? ಸಿಡಿ ನೋಡಿ ನಾವು ಇವಾಗ ಎಲ್ಲ ಕಡೆ ವಿಸಿಟ್ ಮಾಡೋಕ್ಕಾಗಿಲ್ಲ, ಮೇಜರ್
ಎಲ್ಲೆಲ್ಲಿ ಮೇಜರ್ ಆಗಿದೆ ಎಲ್ಲ ವಿಸಿಟ್ ಮಾಡಿದ್ದೀವಿ. ಇವಾಗ ಬೆಳಗ್ಗೆಯಿಂದ ಎಲ್ಲೆಲ್ಲಿ ನೋಡಿ ಒಂದು 6-7 ಮೇಜರ್ ಸಿಟಿಗಳು ಎಫೆಕ್ಟ್ ಆಗಿದೆ, ಮತ್ತು ಕೆಲವು ಕಡೆ CC ರೋಡ್ಗಳು ಅದು ಕೆಲವೊಂದು 10-12 ಕಡೆ ಎಫೆಕ್ಟ್ ಆಗಿದೆ. ಮತ್ತು ಮೇಜರ್ ಅಂದರೆ ಇವಾಗ ಅದೇ ಇದು ಒಂದು ಕನೆಕ್ಟಿವಿಟಿ. ನಾವು ನಿನ್ನೆ ವಿಸಿಟ್ ಮಾಡಿದ್ವಿ ಮೊನ್ನೆ ಕೃಷ್ಣಾಪುರ, ಅದು ಕೂಡ ಬೈರಂಪಳ್ಳಿಯಲ್ಲಿ, ಅದು ಕೂಡ ನಾನು ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೆ, ಖುದ್ದಾಗಿ ನಾನು ಕೊಟ್ಟು CO ಅವ್ರಿಗೂ ಅವತ್ತೇ ಮಾತಾಡ್ಬಿಟ್ಟು ಇವ್ರು ಮೆಸೇಜ್ ಮಾಡಿದ್ದಾರೆ. ನೆಕ್ಸ್ಟ್ ಡೇನೇ ಅವ್ರು ರೆಕ್ಟಿಫೈ ಮಾಡಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಕೆಲಸ ಮಾಡಿ ತೋರ್ಸಕ್ಕೆ ನಾವು ಬರ್ತೀವಿ. ಅವ್ರು ಸುಮ್ಮನೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಕೆಲಸ ಆಗತ್ತಂತ ಅವರು ಬಂದು ಫೋಟೋಗೋಸ್ಕರ ಹೋಗಲ್ಲ. ನಾಳೆ ಇಲ್ಲೂ ಬರ್ಬೋದು ಅವ್ರು ಇನ್ನು. ಸರ್ ಕಾಂಗ್ರೆಸ್ ನಾವು ಮಾಡಿ ಅಂತ ಹೇಳ್ತಾರಲ್ಲ ಸರ್ ಅದು. ಅದೇ ಅಂತೀನಲ್ಲ, ನಾನು ಪ್ರೂಫ್ ಇದೆ ಅಂತ ತೋರಿಸ್ತೀನಿ, ಬೇಕಿದ್ರೆ ನಾನು ಪ್ರೂಫು ತೋರಿಸ್ತೀನಿ. ಕೆಲಸ ಮಾಡಿದ ಶಾಸಕರು ಹೇಳ್ಕೊಂಬ ಕಾಂಗ್ರೆಸ್ ಅವರು ಪ್ರೂಫ್ ತೋರಿಸ್ತೀನಲ್ಲ ನಿಮಗೆ. ಸರ್ ಅದು ಮಗ್ದಂಪುರ ಕೆರೆ ಬಗ್ಗೆನೂ ಹೇಳಿದ್ರು ಸರ್, ಅದ್ರ ಬಗ್ಗೆ ನಾನು ಯಾವಾಗ ನೋಡಿ ನಾವು ಯಾವಾಗ ವಿಸಿಟ್ ಕೊಟ್ಟಿದ್ವಿ, ಸ್ಯಾಟರ್ಡೆ ಶನಿವಾರ ವಿಸಿಟ್ ಕೊಟ್ಟಿದ್ವಿ. CO ಅವ್ರಿಗೆ ಸ್ಯಾಟರ್ಡೆ, CO ಗುಲ್ಬರ್ಗ ಸ್ಯಾಟರ್ಡೆ 8:30 ನಾವು ಹೋಗ್ಬೇಕಿದ್ರೆ 8:30ಗೆ ನಾವು ಮೆಸೇಜ್ ಹಾಕಿದ್ದೀವಿ CO ಅವ್ರಿಗೆ. PM ಹೋಗ್ಬೇಕಿದ್ರೆ ರಾತ್ರಿ ಆಯ್ತು, ನಾನು ಹೋಗ್ಬೇಕಿದ್ರೆ ನೋಟೆಡ್ ಅಂತ COನೂ ಹಾಕಿದ್ದಾರೆ. ಇಲ್ಲಿ ಬರೆದಿದ್ದಾರೆ, ಐ ಹ್ಯಾವ್ ಇಶ್ಯೂಡ್ ನೆಸೆಸರಿ ಇನ್ಸ್ಟ್ರಕ್ಷನ್ AEE ಆ್ಯಂಡ್ EE. ಪ್ರೂಫ್ ಇದೆ ಇಲ್ಲಿ, ಅವ್ರಿಗೂ ಬಂದಿದೆ. ನಾವು ಸುಮ್ಮನೆ ನಾವು ಅವ್ರ ಥರ ಪೊಲಿಟಿಷಿಯನ್ ಅಲ್ಲ, ನಾವೊಬ್ಬರು ಕಾಮನ್ ಮ್ಯಾನ್. ಇಲ್ಲಿ ನಮ್ಮ ಬಡವರು, ಇಲ್ಲಿ ರೈತರು ನನಗೆ ಮತ ಹಾಕಿದ್ದಾರೆ ಕೆಲಸ ಮಾಡ್ಸೋಕ್ಕೆ. ನಾವು ಪೊಲಿಟಿಕ್ಸ್ ಮಾಡೋಕ್ಕೆ ಬಂದಿಲ್ಲ. ಅವರು ಬೈಯೋದು ನನಗದು ಬರೋದು ಇಲ್ಲ. ಅದಕ್ಕೆ ಇಲ್ಲಿ ಪ್ರೂಫ್. ನಾಳೆ CM ಬರ್ತಾರೆ, ಮತ್ತೇನು ಅದಕ್ಕೆ ನಾನು ತಹಸೀಲ್ದಾರ್ ಅವರು ಇವಾಗ ಹೋಗಿ ರಿಪೋರ್ಟ್ ಕೊಡ್ತಾ ಇದ್ದೀವಿ. ಇವಾಗ ಅದಕ್ಕೆ ನಾನು ಕೂಡ ಎಲ್ಲ ವಿಸಿಟ್ ಎಲ್ಲೆಲ್ಲಿ ಸರ್ ಮಾಡಿದ್ದೀವಿ. ತಾವು ತಾಲೂಕದ ಬಗ್ಗೆ ಏನೋ ವಿಶೇಷ ಪ್ಯಾಕೇಜ್ ಕೊಡ್ತೀರಾ? ವಿಶೇಷ ಪ್ಯಾಕೇಜ್ ಬೇಕಲ್ಲ. ಮತ್ತು ಇನ್ನೊಂದು ಏನಾಗಿತ್ತು, ಅದು ಮಳೆ ಬರೋದು ಅದು ಕರೆಕ್ಟಾಗಿ ರಿಪೋರ್ಟ್ ಆಗ್ತಾ ಇಲ್ಲ. ಕಮ್ಮಿ ಮಳೆ ಇದೆ ಅಂತ ತೋರಿಸ್ತಾ ಇದೆ. ಸರ್ ಎಂಟೈರ್ ಕಾನ್ಸ್ಟೆನ್ಸಿ ಎಷ್ಟು ಹಾನಿಯಾಗಿದೆ ಅಂತ ಏನಾದರೂ ಅಂದಾಜು? ಎಂಟೈರ್ ಕಾನ್ಸ್ಟೆನ್ಸಿ ಹಾಂ ಸರ್. ಅಂದಾಜು ಎಷ್ಟು ಕಿಲೋಮೀಟರ್ ಆಗಿದೆ? ಅಂದಾಜು ಎಷ್ಟು ಕಿಲೋಮೀಟರ್? ನಮಗೆ ಅಂದಾಜು ಇವಾಗ 11,000 ಹೆಕ್ಟರ್ ಸಾಳ್ಗಿ ಚಿಂಚೋಳಿ ಸೇರಿ ಹಾನಿಯಾಗಿದೆ ಅಂತ ರಿಪೋರ್ಟ್ ಯಾವಾಗ ಎಷ್ಟು 2-3 ವೀಕ್ಸ್ ಬ್ಯಾಕ್ 2 ವೀಕ್ ಬ್ಯಾಕ್ ಕೊಟ್ಟಿದ್ರು. ಇವಾಗ ಇನ್ನೂ ಜಾಸ್ತಿ ಹಾನಿಯಾಗಿದೆ. ಇವಾಗ ಇನ್ನೊಂದು ಸರಿ ಮಾಡಬೇಕಾಗತ್ತೆ. ಕಬ್ಬು ಗಿಬ್ಬೆಲ್ಲ ಹೋಗಿರಲಿಲ್ಲ ಲಾಸ್ಟ್ ಟೈಮ್. ಇವಾಗ ಕಬ್ಬು ಗಿಬ್ಬೆಲ್ಲ ಹೋಗಿದೆ, ಕಬ್ಬು ಹೋಗಿದೆ, ಎಲ್ಲ ಹೋಗಿದೆ. ಸರ್ ಜಿಲ್ಲಾ ಜಂಟಿ ನಿರ್ದೇಶಕರು ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ ಅದೇ ನಾನು ನಿನ್ನೆ ಮತ್ತೆ ಇನ್ನೊಂದ್ಸಲ ಸರ್ವೆ ಮಾಡಕ್ಕೆ ಒತ್ತಾಯ ಮಾಡ್ತಾರೆ. ರಾಂಗ್ ಅದು ನಾನು ಇಲ್ಲಿದ್ದಾರೆ ಬನ್ನಿ. 22 ತಾರೀಕಿನಿಂದ 28 ತಾರೀಕುವರೆಗೆ ಮಳೆ 49 ಬೀಳಬೇಕಾಗಿತ್ತು ನಾರ್ಮಲ್ ಮಳೆ. ಈಗ ಬಿದ್ದುದು 181, ಅಂದರೆ 266%. 1 ವೀಕಲ್ಲೇ ರಿಪೋರ್ಟ್ ಆಗಿದೆ. ಎಷ್ಟಾಗಿದೆ ರೀ ಈಗ? 181 ಆಗಿದೆ MMI. ಸೆಪ್ಟೆಂಬರ್ 100 1 ವೀಕಲ್ಲಿ 100% ಎಕ್ಸೆಸ್ ಆಗಿದೆ. ಬರೀ 200% ಎಕ್ಸೆಸ್ ಆಗಿದೆ ಬರೀ 1 ವೀಕಲ್ಲಿ. ಸರ್ ಹಂಗೆ ಅದಕ್ಕೆ ಅದು